ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾವಿವತ್ತು ಮಾತಾಡ್ತಾ ಇರೋದು ಟಿಕ್ಕರ್ ಟೇಪ್ ಅಂತ ಒಂದು ವೆಬ್ಸೈಟ್ ಬಗ್ಗೆ. ಈ ಟಿಕ್ಕರ್ ಟೇಪ್ ವೆಬ್ಸೈಟಲ್ಲಿ ನಮಗೆ ಏನೆಲ್ಲ ಅನುಕೂಲ ಆಗ್ಬೋದು ಟ್ರೇಡಿಂಗ್ ಮಾಡೋರಿಗೆ ನೋಡಿ. ಈಗ ಸ್ಕ್ರೀನರಲ್ಲಿ ನೀವು ಪ್ರೊಮೋಟರ್ಸ್ ಹೋಲ್ಡಿಂಗ್ ನೋಡ್ತೀರಿ, DIS, FIS, ಪಬ್ಲಿಕ್ ಹೋಲ್ಡಿಂಗ್ ಎಲ್ಲ ನೋಡ್ತೀರಿ, ಸೇಲ್ಸ್ ನೋಡ್ತೀರಿ, ಎಲ್ಲ ಅನಾಲಿಸಿಸ್ ಮಾಡ್ತೀರಿ, ಅದನ್ನು ಚಾರ್ಟಲ್ಲೂ ನೋಡ್ತೀರಿ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ಒಂದು ಕನ್ಫ್ಯೂಷನ್, ನಿಮಗೊಂದು ಧೈರ್ಯ ಬರಲ್ಲ, ನಾನು ಇದನ್ನು ಬೈ ಮಾಡಲಾ ಬೇಡ, ನಾನು ಬೈ ಮಾಡಿದ ಮೇಲೆ ಬಿದ್ದರೆ ಹೇಗೆ. ಸೊ ಆ ಥರ ಕನ್ಫ್ಯೂಷನಲ್ಲಿದ್ದಾಗ ಈ ಟಿಕ್ಕರ್ ಟೇಪ್ ಅನ್ನೋ ವೆಬ್ಸೈಟಿಗೆ ಬನ್ನಿ. ಈ ಟಿಕ್ಕರ್ ಟೇಪ್ ವೆಬ್ಸೈಟ್ ಹೀಗೆ ಕಾಣುತ್ತೆ. ಇದು ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ನಿಮ್ಮ ಮೊಬೈಲ್ ನಂಬರ್ ಡೀಟೇಲ್ಸನ್ನು ಕೊಟ್ಟು ಇಲ್ಲಿ ಲಾಗಿನ್ ಆಗಿ, ಲಾಗಿನ್ ಆದಮೇಲೆ ಈಗ ಯಾವುದಾದ್ರು ಒಂದು ಸ್ಟಾಕ್, ಎಕ್ಸಾಂಪಲ್ ABDL ಅಂತ ಒಂದು ಸ್ಟಾಕ್ ನಾನು ಹುಡುಕ್ತೀನಿ. ಸೊ ಇದು ನನಗೆ ಪ್ರೊಮೋಟರ್ ಹೋಲ್ಡಿಂಗು ಎಲ್ಲ ಚೆನ್ನಾಗಿದೆ. ಸೊ ಸ್ಕ್ರೀನರಲ್ಲಿ ನಾವಲ್ಲೇ ಚೆಕ್ ಮಾಡಿರ್ತೀವಿ, ಅದನ್ನು ತೋರಿಸ್ತೀನಿ. ABDL ಓಕೆನಾ. ಇದನ್ನು ಎಲ್ಲ 17,000 ಕೋಟಿ ಇದೆ. ಓಕೆ. ಇಂಡಸ್ಟ್ರಿಯಲ್ ಪಿ ಇದೆ, ಇಂಡಸ್ಟ್ರಿಯಲ್ ಪಿ ಡಬಲ್ಗಿಂತ ಕಮ್ಮಿ ಇದೆ. ಓಕೆ. ಇದು ಸೊ ಪ್ರೊಮೋಟರ್ ಹೋಲ್ಡಿಂಗ್ಸು ಎಲ್ಲ ನೋಡಿರ್ತೀವಿ, ನಮ್ಮ ಕ್ರೈಟೀರಿಯಾ ಪಾಸ್ ಆಗಿರ್ತೀವಿ. 80% ಪ್ರೊಮೋಟರ್ ಇದ್ದಾರೆ, FIM 3% ಇದ್ದಾರೆ, 4% DIS ಇದ್ದಾರೆ, 11% ಪಬ್ಲಿಕ್ ಇದೆ. ನಮಗೆ ಪಬ್ಲಿಕ್ 15ಕ್ಕಿಂತ ಕಮ್ಮಿ ಇರಬೇಕು, ನಮ್ಮ ಎಲ್ಲ ಕ್ರೈಟೀರಿಯಾ ಪಾಸ್ ಆಗುತ್ತೆ. ಆದರೂ ಈ ಸ್ಟಾಕ್ ತಗೊಳಕ್ಕೆ ಮತ್ತು ನಾವು ಚಾರ್ಟು ನೋಡ್ಬಿಡ್ತೀವಿ. ಚಾರ್ಟ್ ನೋಡಿದಾಗ ಓಕೆ, ಏರ್ತಾ ಇದೆ, ಚೆನ್ನಾಗಿದೆ. ಸೊ ಇದನ್ನು ಡಬಲ್ ಟಾಪ್ ಮಾಡಿದೆ ಇಲ್ಲಿ ಈಗ ರೀಸೆಂಟಾಗಿ. ಸೊ ಓಕೆ, ಇದು ಎಲ್ಲ ಏರ್ತಾ ಇರೋದ್ರಿಂದ, ಕ್ರೈಟೀರಿಯಾ ಪಾಸ್ ಆಗಿರೋದ್ರಿಂದ ತಗೋಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಆದರೆ ಇಲ್ಲಿ ಡಬಲ್ ಟಾಪು, ಇಲ್ಲಿ ಟಾಪಲ್ಲಿ ಹ್ಯಾಮರು, ಇದು ಇನ್ನೂ ಕೆಳಗೆ ಬಂದು ಲಾಸಿಗೆ ಹೋಗ್ಬಿಟ್ರೆ ಅಂತ ಒಂದು ಭಯ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ನಿಮ್ಮ ಧೈರ್ಯ, ನೀವು ಮಾಡಿರೋ ಅನಾಲಿಸಿಸ್ ಕರೆಕ್ಟ್ ಇದನ್ನಲ್ಲ ಅಂತ ಚೆಕ್ ಮಾಡೋಕ್ಕೆ ಈ ಟಿಕ್ಕರ್ ಟೇಪಲ್ಲಿ ಬನ್ನಿ. ಸೊ ಇಲ್ಲಿ ಅವರು ತೋರಿಸ್ತಾರೆ ಏನೇನು ಸದ್ಯ ರೆಡ್ ಫ್ಲ್ಯಾಗ್ಸ್ ಇದಾವೋ ಇಲ್ಲ ಅಂತ. ರೆಡ್ ಫ್ಲ್ಯಾಗ್ಸ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಚೆನ್ನಾಗಿ. ಸೊ ಪರ್ಫಾರ್ಮೆನ್ಸ್ ಲೋ ಇದೆ, ವ್ಯಾಲ್ಯೂಯೇಷನ್ ಲೋ ಇದೆ, ಗ್ರೋತ್ ಆ್ಯಾವ್ರೇಜ್ ಇದೆ, ಪ್ರಾಫಿಟಬಿಲಿಟಿ ಹೈ ಇದೆ, ಎಂಟ್ರಿ ಪಾಯಿಂಟ್ ಗುಡ್ಡು, ರೆಡ್ ಫ್ಲ್ಯಾಗ್ಸ್ ಏನೂ ಇಲ್ಲ, ನೋ ರೆಡ್ ಫ್ಲ್ಯಾಗ್ಸ್ ಫೌಂಡ್ ಅಂತ ಬರ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅನಾಲಿಸ್ಟ್ ರೇಟಿಂಗ್ ಆ್ಯಂಡ್ ಫೋರ್ಕಾಸ್ಟ್. ಎಷ್ಟೋ ಜನ ಅನಾಲಿಸಿಸ್ಗಳು ಮಾಡಿ ಇದನ್ನು 100% ಬೈ ಹೇಳ್ತಾ ಇದ್ದಾರೆ. ಅಂದರೆ ನೀವು ಅಂದ್ಕೊಂಡಿರೋದು ಈ ಸ್ಟಾಕ್ ಒಳ್ಳೆಯದು ಅಂದರೆ ನಿಮ್ಮ ಥರನೇ ಎಷ್ಟೋ ಅನಲಿಸ್ಟ್ಗಳು ಸಹ ಇದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ಒಂದು ಧೈರ್ಯ ಕೊಡುತ್ತೆ. ಈ ಸ್ಟಾಕ್ನ ನಾನು ಬೈ ಮಾಡಿ ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡಬೇಕು ಅಂತ ಒಂದು ಧೈರ್ಯ ಕೊಡುತ್ತೆ. ಈಗ ಇದನ್ನ ಇನ್ನೊಂದು ನೋಡ್ಬಿಡೋಣ. ಈಗ ಸದ್ಯ ಸುದ್ದಿಯಲ್ಲಿರೋದು ಕ್ಯೂಪಿಡ್ ಲಿಮಿಟೆಡ್ ಫಾರ್ಮಾ. ಸೊ ಇದನ್ನು ನೋಡೋಣ. ಇಲ್ಲಿ ನೋಡ್ರಿ, ಅನಲಿಸ್ಟ್ ರೇಟಿಂಗ್ ಇಲ್ಲ. ಯಾಕಿಲ್ಲ ಇದು ಅನಲಿಸ್ಟ್ ರೇಟಿಂಗು? ಅವರು ನಿಮ್ಮ ಥರನೇ ಅನಾಲಿಸಿಸು ನಿಮಗಿಂತ ಡೀಪಾಗಿ ಮಾಡಿರ್ತಾರೆ. ಇಲ್ಲಿ ನೋಡಿ, ಸ್ಟಾಕ್ PU 267 ಇದೆ, ಇಂಡಸ್ಟ್ರಿಯಲ್ PU 40 ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಈ ಥರ ಸ್ಟಾಕ್ಸ್ಗಳ್ನ ಅನಲಿಸ್ಟ್ಗಳು ಯಾರೂ ರೆಕಮೆಂಡ್ ಮಾಡಲ್ಲ. ಹಾಗೆ ಟಿಕ್ಕರ್ ಟೇಪಲ್ಲೂ ಯಾವ ಅನಲಿಸ್ಟು ರೆಕಮೆಂಡ್ ಮಾಡಿಲ್ಲ. ಸೊ ನಾವು P ರೇಷ್ಯೂಗಿಂತ ಡಬಲ್ಗಿಂತ ಕಮ್ಮಿ ಇದ್ದರೆ, ಡಬಲ್ ಇದ್ದರೆ ನೆಗ್ಲಿಜಬಲ್ಲು, P ರೇಷ್ಯೂ ಇಂಡಸ್ಟ್ರಿಗಿಂತ ಕಮ್ಮಿ ಇದ್ದರೆ ಒಳ್ಳೆ ಸ್ಟಾಕ್ಸ್ ಅಂತ ಹೇಗೆ ನಾವು ಅಂದ್ಕೊಂತೀವೋ, ಸೊ ಹಾಗೆ ಸಾವಿರಾರು ಅನಾಲಿಸ್ಟ್ಗಳು ಅದನ್ನೇ ಅನ್ಕೊಂತಾರೆ. ಹಾಗಾಗಿ ಸೊ ಇದನ್ನು ಏರ್ತಾ ಇದ್ದರೂ ಕ್ಯೂಪಿಡ್ನ ಯಾರೂ ಬೈ ರೆಕಮೆಂಡೇಷನ್ ಕೊಟ್ಟಿಲ್ಲ. ಸೊ ಇನ್ನೊಂದು, ಯಾವಾಗಲೂ ಪೆನ್ನಿ ಸ್ಟಾಕಲ್ಲಿ IDFC ಅನ್ನೋದು ಸುದ್ದಿಯಲ್ಲಿರುತ್ತೆ. IDFC ಫಸ್ಟ್ ಬ್ಯಾಂಕು. ಸೊ IDFC ಫಸ್ಟ್ ಬ್ಯಾಂಕು ಎಲ್ಲ ಕ್ರೈಟೀರಿಯಾ ಪಾಸ್ ಆಗುತ್ತೋ ಫಸ್ಟ್ ನೋಡ್ಬಿಡೋಣ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನಲ್ಲಿ ಪ್ರೊಮೋಟರ್ಸ್ ಹತ್ರ ಇಲ್ಲ ಬಿಡಿ, ಇದು FIS DIS ಇವರಿಬ್ಬರು ಸೇರಿ ಅಬೌವ್ 54 ಇರಬೇಕು ಇದೆ. ಗೌರ್ಮೆಂಟ್ ಹತ್ರ 7% ಇದೆ, ಪಬ್ಲಿಕ್ ಹತ್ರ 31 ಇದೆ. ಸೊ ನನ್ನ ರೂಲ್ ಇದರಲ್ಲಿ ಪಾಸ್ ಆಗಲ್ಲ. ಆದರೂ ಭಾಳ ಜನ ಈ ಸ್ಟಾಕ್ಸ್ನ ಇದು ಮಲ್ಟಿ ಬ್ಯಾಗರು, ನಾಳೆ ಹಂಗಾಗುತ್ತೆ ಹಿಂಗಾಗುತ್ತೆ, ಆಗ್ಬೋದೋ ಏನೋ ನನಗೆ ಗೊತ್ತಿಲ್ಲ. ನಾನು ಕಲ್ತಿರೋ ರೂಲ್ಸಲ್ಲಿ ಇದಿಲ್ಲ. ಸೊ ಇದನ್ನು ಅನಲಿಸ್ಟ್ಗಳು ರೆಕಮೆಂಡೇಷನ್ ನೋಡಿ 50-50 ಇದೆ. ಈಗ ನನಗೂ ಮನಸ್ಸಿಲ್ಲ, ಪೆನ್ನಿ ಸ್ಟಾಕ್ ಅನ್ನೋದು ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರೋದ್ರಿಂದ ಮನಸ್ಸಿಲ್ಲ. ನಂತರನೇ ಯೋಚನೆ ಮಾಡೋಂಥ ಎಷ್ಟೋ ಅನಲಿಸ್ಟ್ಗಳಿಗೂ ಇದು ಮನಸ್ಸಿಲ್ಲ. ಅರ್ಧ ಜನಕ್ಕೆ ಇಷ್ಟ ಇದೆ, ಅರ್ಧ. ಸೊ ಈ ಥರ ಡೈಲಮೋದಲ್ಲಿ ಇರೋ ಅಂಥ ಸ್ಟಾಕ್ಸ್ಗಳ್ನ ನಾವು ನೆಗ್ಲೆಕ್ಟ್ ಮಾಡಿಬಿಡೋಣ. ನಾವು ತಗೊಳೋದು ಬೇಡ. ಇದಕ್ಕಿಂತ ಒಳ್ಳೊಳ್ಳೆವು ಸಿಗ್ತಾರೆ ರೀ. ಯಾಕೆ ರೀ ಇದು ಒಂದರಿಂದ ಓಡಬೇಕು?
ಇನ್ನೊಂದು ಈಗ ನಾವು ರೀಸೆಂಟಾಗಿ ನಾವು ಬೈ ಮಾಡಿರೋದು ವಿದ್ಯಾ ವೈರ್ಸ್ ಅಂತ ಒಂದು. ಸೊ ವಿದ್ಯಾ ವೈರ್ಸು ನಮ್ಮ ಕ್ರೈಟೀರಿಯಾ ಪಾಸ್ ಆಗುತ್ತಾ ನೋಡೋಣ. ವಿದ್ಯಾ ವೈರ್ಸ್ ಪೆನ್ನಿ ಸ್ಟಾಕೇ ಹಿಡಿಬೇಕು ಅಂದರೆ ಸೊ ಇಲ್ಲಿ ನೋಡೋಣ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಪ್ರೊಮೋಟರ್ಸ್ ಹತ್ರ 72 ಇದೆ, FIS ಹತ್ರ 1 ಇದೆ, DIS ಹತ್ರ 3% ಇದೆ. ಆ್ಯಕ್ಚುಲಿ ಇದು ಈಗ ಒಂದು ವಾರದ ಮುಂಚೆ 15% ಮಾತ್ರ ಇತ್ತು, ಈಗ 5% ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಆಗಿದೆ. ಪ್ರೊಮೋಟರ್ ಹೋಲ್ಡಿಂಗ್ DI ಹೋಲ್ಡಿಂಗ್ ಕಮ್ಮಿ ಆಗಿದೆ. ಇದು ನಿನ್ನೆ ಚೇಂಜ್ ಆಗಿರೋದು, ಇದು ಜೂನ್ ಮಂತ್ 26. ಸೊ ನಿನ್ನೆ ತನಕ ನಮಗೆ ಈ ಕ್ರೈಟೀರಿಯಾದಲ್ಲಿತ್ತು. ಸೊ ಇದ್ರ ಮೇಲೆ ವಿದ್ಯಾ ವೈರ್ಸು ಟಿಕರ್ ಟೇಪಲ್ಲಿ ಹೋಗಿ ನೋಡಿದರೆ ಓಕೆ, ಈಗ ಇದು ರೆಕಮೆಂಡೆಡ್ ಇಲ್ಲ ವಿದ್ಯಾ ವೈರ್ಸು. ಸೊ ಇಂಥ ಬೈ ಮಾಡಿರೋ ಸ್ಟಾಕು ಏನಾದರೂ ಈ ಥರ ಇಲ್ಲಿ ವೆರಿಫಿಕೇಷನ್ ಸಿಗಲಿಲ್ಲ ಅಂದರೆ ಈಗ ಲಾಭ ಬುಕ್ ಮಾಡಿ ಲಾಭ ದುಡ್ಡನ್ನ ಮಾತ್ರ ಅಲ್ಲಿ ಬಿಡಬೇಕು, ಉಳಿದಿದ್ದನ್ನು ಅಸಲನ್ನ ತಗೊಂಡು ಮತ್ತೆ ಒಳ್ಳೆ ಸ್ಟಾಕಿಗೆ ಇನ್ವೆಸ್ಟ್ ಮಾಡೋದು. ಸೊ ಇವು ನಾಳೆ ಮಲ್ಟಿ ಬ್ಯಾಗರ್ಸ್ ಆದರೆ ನಿಮ್ಮ ಲಾಭ ದುಡ್ಡು ಅಲ್ಲಿರೋದ್ರಿಂದ ಅವು ನಿಮಗೆ ದುಡ್ದು ಕೊಡ್ಬೋದು. ಸೊ ಇನ್ನೂ ಒಂದು ಸ್ಟಾಕು ರೀಸೆಂಟಲ್ಲಿ ನಾವು ಬೈ ಮಾಡಿರೋವಂಥದ್ದು ಯಾವುದಪ್ಪ ಅಂದರೆ ವಿದ್ಯಾ ವೈರ್ಸ್ ಆಯಿತು, ಇಲ್ಲಿ ಏತರ್ ಎನರ್ಜಿ, ಏತರ್ ಎನರ್ಜಿ. ಸೊ ಏತರ್ ಎನರ್ಜಿ ಪ್ರೊಮೋಟರ್ ಹೋಲ್ಡಿಂಗ್ ಇದೆ, ಎಲ್ಲ ಇದೆ. ಇಲ್ಲಿ ನೋಡಿರಿ ಬೈಯಿಂಗ್ ರೆಕಮೆಂಡೇಶನ್ 100 ಇದೆ. ಇಲ್ಲಿ ಏತರ್ ಎನರ್ಜಿ. ಸೊ ಲಾಸ್ ಮೇಕಿಂಗ್ ಕಂಪನಿ ಆದರೂ ಫ್ಯೂಚರಲ್ಲಿ ಅದು ಪ್ರಾಫಿಟ್ ಮಾಡೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಸೊ ಇದು ನಮ್ಮ ಈ ಕ್ರೈಟೀರಿಯಾ ಪಾಸ್ ಆಗ್ತಾ ಇಲ್ಲ, ಆದರೆ DI ಹತ್ರ ಇದೆ, ಪಬ್ಲಿಕ್ ಹೋಲ್ಡಿಂಗ್ ಕಮ್ಮಿ ಇದೆ. ಇದು ಪ್ರೊಮೋಟರ್ ಹತ್ರ ಯಾಕೆ ಜಾಸ್ತಿ ಇಲ್ಲ ಅಂದರೆ ಈ FIS DIS ಇದರಲ್ಲಿ ಹೀರೋ ಮೋಟಾರ್ ಕಾಪ್ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ. ಸೊ ಇವು 3 ಸೇರಿ ಜಾಸ್ತಿ ಇದೆ, ಆದರೆ ಪಬ್ಲಿಕ್ ಹೋಲ್ಡಿಂಗ್ ಕಮ್ಮಿ ಇದೆ. ಈ ಕ್ರೈಟೀರಿಯಾ ನಮ್ಮ ಪಾಸ್ ಆಗುತ್ತೆ. ಇಲ್ಲಿ ಡೌಟ್ ಇದ್ದರೆ ಟಿಕರ್ ಟೇಪಲ್ಲಿ ನೋಡಿದ್ರು 100% ಇದಕ್ಕೆ ರೆಕಮೆಂಡೇಶನ್ ಇದೆ. ಸೊ ಇದೇ ರೀತಿ ಇನ್ನೂ ಒಂದೆರಡು ACME ಸೋಲಾರ್ ನೋಡ್ತೀನಿ, ಒಂದು ನಿಮಿಷ. ಇನ್ನೂ ಯಾವುದೋ ಇದೆ, ACME ಸೋಲಾರ್, UTL ಸೋಲಾರ್, ACME ಸೋಲಾರ್. ಓಕೆ, ACME ಸೋಲಾರ್ ಬೈ ಮಾಡಬೇಕು ಅಂದ್ಕೊಂಡ್ವಿ, 100% ರೆಕಮೆಂಡೇಶನ್ ಇದೆ. UTL ಸೋಲಾರ್ ಬೈ ಮಾಡಬೇಕು ಅಂದ್ಕೊಂಡಿದ್ದೀವಿ. UTL ಸೋಲಾರ್, UTL ಯಾಕೆ ಬರ್ತಾ ಇಲ್ಲ, ಅದರ ಹೆಸರೇನೋ ಬೇರೆ ಇರಬೇಕು. ಸೊ ಫುಜಿಯಮಾ, ಫುಜಿಯಮಾ ಪವರ್ ಸಿಸ್ಟಮ್. ಸೊ ಇದು ಸಹ 100% ರೆಕಮೆಂಡ್. ಸೊ ಈ ಥರ ನೀವು ತಗೋಬೇಕು ಅಂತಿರೋ ಸ್ಟಾಕು ನಿಜವಾಗ್ಲೂ ಬೈಯಿಂಗ್ ರೆಕಮೆಂಡೇಶನ್ ಅನಲಿಸ್ಟ್ಗಳಿಂದ ಸಾಧ್ಯನಾ, ಅನಲಿಸ್ಟ್ಗಳು ಇದನ್ನು ಬೈ ಮಾಡ್ಬೋದು ಅಂತ ಹೇಳ್ತಾರ ಅಂತ ಒಂದು ಕ್ಲಾರಿಫಿಕೇಷನಿಗಷ್ಟೇ. ಇಲ್ಲ 100% ಇದೆ, ನಾನು ಬೈ ಮಾಡೇ ಮಾಡ್ತೀನಿ, ಅಲ್ಲಿ ನನ್ನ ಕ್ರೈಟೀರಿಯಾ ಪಾಸ್ ಆಗಿಲ್ಲ ಅಂದರೂ ಬೈ ಮಾಡ್ತೀನಿ. ನಿಮ್ಮ ಕ್ರೈಟೀರಿಯಾನೂ ಪಾಸಾಗಿ ಟಿಕ್ಕರ್ ಟೇಪಲ್ಲೂ 100%, 80%, 90% ಇದ್ದರೆ ಸೊ ನೀವು ಹಿಡಿತಾ ಇರೋವಂಥ ಶೇರು ಚೆನ್ನಾಗಿದೆ, ಅದನ್ನು ಹೋಲ್ಡ್ ಮಾಡ್ಬೋದು, ಲಾಂಗ್ ರನ್ನಲ್ಲಿ ನೀವು ಅದನ್ನು ಹಿಡ್ಕೋಬೋದು. ನಿಮ್ಮ ಥರನೇ ಬೇರೆ ಅನಲಿಸ್ಟ್ಗಳು ಅದನ್ನು ರೆಕಮೆಂಡ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಈ ಥರ ಸ್ಟಾಕ್ಸ್ಗಳ್ನ ಹಿಡಿದಾಗ ನೀವು ಲಾಸ್ ಆಗೋದೇ ಇಲ್ಲ ಅಂತಲ್ಲ, ಆದರೆ ಲಾಸ್ನ ಪ್ರೊಬಬಿಲಿಟಿ 80% ನೀವು ಕಮ್ಮಿ ಮಾಡ್ಕೊತೀರಿ. ಯಾಕಂದರೆ ಒಂದು ಸಾಮಾನ್ಯ ಮಾತಿದೆ ಶೇರ್ ಮಾರ್ಕೆಟಲ್ಲಿ, ನಾನು ಹಿಡಿದ ಮೇಲೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನು ಮಾರಿದ ಮೇಲೆ ಏರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಯಾಕೆ ಅಂದರೆ ನಾವು ಈ ಎಲ್ಲ ಕ್ರೈಟೀರಿಯಾನ ಚೆಕ್ ಮಾಡಿರಲ್ಲ. ಸೊ ದ ಟೈಮ್ ಯು ಸ್ಪೆಂಡ್ ಮೋರ್ ಇನ್ ಹೋಲ್ಡಿಂಗ್ ಶೇರ್, ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ಇನ್ ಸೆಲೆಕ್ಟಿಂಗ್ ಎ ಶೇರ್. ಅಂದರೆ ನೀವು ಸ್ಟಾಕ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ಟೈಮ್ ಕೊಡಬೇಕು. ತಗೊಂಡ ಮೇಲೆ ಇದು ಚೆನ್ನಾಗಿದೆನೋ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಜಾಸ್ತಿ ಟೈಮ್ ಕೊಡೋದು. ತಗೊಳಕ್ಕೂ ಮುಂಚೆ ಯು ಹ್ಯಾವ್ ಟು ಸ್ಪೆಂಡ್ ಎ ವ್ಯಾಲ್ಯೂ ಟೈಮ್ ವಿತ್ ದಟ್ ಶೇರ್. ಆವಾಗ ಮಾತ್ರ ನೀವು ಆ ಸ್ಟಾಕು ನಿಮಗೆ ರಿಟರ್ನ್ ಕೊಡ್ತಾ ಇಲ್ಲ. ಅಂತ ಈಗ ಮದುವೆ ಆಗೋಕ್ಕೂ ಮುಂಚೆ ಹೆಣ್ಣಿನ ಜೊತೆ ಫಸ್ಟ್ ಮಾತಾಡ್ಕೊಂಬರ್ತೀರಿ,
ಎಲ್ಲ ನೋಡಿ ಎಲ್ಲರಿಗೂ ಓಕೆ ಆದಮೇಲೆ ಒಂದು ಸರಿ ಮಾತಾಡ್ತೀರಿ, ಮನೆಯಲ್ಲೂ ಮಾತಾಡ್ತೀರಿ, ಒಂದು ಸರಿ ಹೊರಗಡೆ ಕರ್ಕೊಂಡು ಹೋಗಿ ಮಾತಾಡ್ತೀರಿ. ಸೊ ನಿಮ್ಮಿಬ್ಬರು ಹೊಂದಾಣಿಕೆ ಆದರೆ ಆಮೇಲೆ ನೀವು ಮದುವೆಗೆ ಮುಂದುವರಿತೀರಿ. ಅದೇ ರೀತಿ ಈ ಸ್ಟಾಕ್ ಜೊತೆ ನಿಮ್ಮ ಮದುವೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ಮದುವೆ ಆಗದಾಗ ಆ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಈ ಎಲ್ಲ ಕ್ರೈಟೀರಿಯಾ ಪಾಸ್ ಆಗಬೇಕು. ಸೊ ಟಿಕೆಟ್ ಟೇಪ್ ಇಷ್ಟೇ ಸಿಂಪಲಾಗಿ ಯೂಸ್ ಮಾಡ್ತೀವಿ. ಸೊ ಸ್ಟಾಕ್ ಸೆಲೆಕ್ಷನಿಗೆ ಇದರಲ್ಲಿ ಇನ್ನೂ ಹಲವಾರು ಆಪ್ಷನ್ಗಳಿದ್ದಾವೆ, ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ನೀವು ಸೆಲೆಕ್ಟ್ ಮಾಡ್ತಿರೋ ಸ್ಟಾಕು ನೀವು ಹಿಡ್ಕೊಂಡು ಹೋಲ್ಡ್ ಮಾಡ್ಬೋದೋ ಇಲ್ಲ ಅಂತ ನೋಡಬೇಕು ಅಂದರೆ ಈ ಟಿಕ್ಕರ್ ಟೇಪಲ್ಲಿ ಈ ಅನಾಲಿಸಿಸ್ ಅಂತ ಏನು ಕಾಲಮ್ ಇದೆ ಅಲ್ಲ, ಇಲ್ಲಿ ನಿಮಗೆ 100, 80, 90 ಈ ಥರ ಪರ್ಸೆಂಟೇಜ್ ಇದ್ದರೆ ನಿಮ್ಮ ಸ್ಟಾಕ್ ಚೆನ್ನಾಗಿದೆ ಅಂತ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ, ಇದೇ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತರ್ತಾ ಇರಬೇಕು ಅಂದರೆ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಗೊತ್ತಾಗಲಿ, ನಿಮ್ಮ ಫ್ಯಾಮಿಲಿ ಬೇರೆ ಮೆಂಬರ್ಸೂ ಸಹ ಕಲೀಲಿ. ಸೊ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಲ್ಲ, ಇನ್ವೆಸ್ಟಿಂಗ್ ಈಸ್ ನಾಟ್ ಎ ಗ್ಯಾಮ್ಲಿಂಗ್, ಇನ್ವೆಸ್ಟಿಂಗ್ ಈಸ್ ಎ ವೆಲ್ತ್ ಬಿಲ್ಡರ್ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ. ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾಲೆಡ್ಜ್ ಹೆಚ್ಚಾಗಲಿ ಅಂತ ನಾನು ಬೇರೆ ಕಡೆ ಕಲ್ತಿರೋದನ್ನು ನಿಮಗೆ ಕಲಿಸ್ತಾ ಇದ್ದೀನಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಚಿಕ್ಕದಾಗೊಂದು ಲೈಕು, ಸ್ವೀಟಾಗಿ ಒಂದು ಕಮೆಂಟು, ನಿಮ್ಮ ಹಾರ್ಟಲ್ಲಿರೋಕ್ಕೆ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದನ್ನ ಮರಿಬೇಡಿ.